ನೋಡ್ರಣ್ಣ, ನಮ್ಮ ಕೊಟ್ಟಗುಣಸಿ ಅನ್ನೋದು ಒಂದು ಗ್ರಾಮ ಒಳಗೆ ಗರ್ಭಿಣಿಯರು ಇದ್ದವ್ರಿಗೆ ಫುಡ್ ಕೂಡ ಅಂತ ಕೊಡ್ತಾರೆ, ತಿಂಗಳ ಗೌರ್ಮೆಂಟಿಂದ ಕೊಡ್ತಾರೆ. ಇವ್ರು ಅವನ್ನೆಲ್ಲ ಅವ್ರ ನಮ್ಮೂರ ಮೆಂಬರ್ಗಳು ಅಲ್ಲಿದ್ದವ್ರ ಆಯಾಗಳು ಎಲ್ಲ ಅವ್ರವ್ರ ಮನೆಗೆ ತೊಗೊಂಡೋಗಿ ಈ ಥರ ವೇಸ್ಟೇಜ್ ಆಗಿರೋದು, ಮಕ್ಕಳು ತಿನ್ನಾಕಂದ್ರೆ ಮಕ್ಕಳು ತಿನ್ನಾಕ ಬರೋದಿಲ್ಲ, ಗರ್ಭಿಣಿಯವ್ರು ತಿನ್ನಾಕ ಬರೋದಿಲ್ಲ ಅಂತಿಂಥವೆಲ್ಲ ಫುಡ್ ಕೊಡ್ತಾರೆ. ಜನಗಳು ತಿನ್ನಂಗಿಲ್ಲ ಅಂತಿಂಥ ಫುಡ್ ಕೊಟ್ಟಾರ ನೋಡ್ರಿ. ಇವ್ನು ಯಾರು ತಿಂತಾರೆ? ಇವ್ನು ಯಾರು ತಿನ್ನಂದ್ರೆ ತಿಂತಾರನ್ರಿ? ಇವನು ಯಾರು ತಿನ್ನಂಗಿಲ್ಲ. ಇವನ್ನ ಒಳ್ಳೆ ಇವ್ರು ಕಟ್ಟಿರೋ ಪಟ್ನ ನೋಡ್ರಿ, ಇವು ಅಂಗನವಾಡಿ ಸಕ್ರೆ ನೋಡ್ರಿ, ಇವ್ರು ಕೊಡುವ ಈ ರೀತಿ ಕೊಟ್ರೆ ಹೊಟ್ಟೆಗ ಮಗು ಸತ್ ಬಿಡ್ತೈತ್ರಿ. ಈ ಥರ ಕೊಡ್ತಾರೆ ನಮ್ಮ ಊರಾಗ. ಏನರ ಕೇಳಕ್ಕೆ ಹೋದ್ರೆ ನಮ್ಗೆ ಸಂಬಂಧ ಇಲ್ಲ. ನೆಂಬರ್ಗಳು ನಮ್ಮ ಊರಾಗ ಫಸ್ಟ್ ನೆಂಬರ್ಗಳು ಸರಿ ಇಲ್ರಿ. ಅವ್ರಿಂದ ಯಾವುದು ಕೆಲಸ ಕುಡಿ ನೀರಿಂದ ಸೌಲಭ್ಯ ಇಲ್ಲ, ಇದು ಎಲ್ಲ ಗೌರ್ಮೆಂಟ್ ಸೌಲಭ್ಯ ಮಾಡಿದ್ರು ಅದನ್ನ ಇವ್ರಾಗ ಕೆಡಿಸೋದು. ಒಳ್ಳೆ ನಮ್ಗೆ ಏನಾರ ಕೇಳಕ್ಕೆ ಹೋದ್ರೆ ನಮ್ಗೆ ಸಂಬಂಧ ಇಲ್ಲ ಅನ್ನೋದು. ಏನಾರ ಮೂರು ಬಗ್ಗೆ ಏನಾರ ಬಂದಿದ್ದು ಎಲ್ಲ ಏನೋ ಸೌಲಭ್ಯ ಬರಲಿ, ನೆಂಬರ್ಗಳಿಗೆ ಏನಕ್ಕೆ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲಪ್ಪ. ಮೇನವ್ರಿಗೆ ಕೇಳ್ರಿ. ಮತ್ತು ಇವ್ರು ಇದ್ದು ಏನು ಉಪಯೋಗ್ರಿ ಊರಾಗ? ನಮ್ಮ ಕೊಟ್ಟಗುಣಸಿಗೆ ಈ ಶಾಲ್ಯಾನಂತ ಅಲ್ರಿ, ಏನೋ ಸೌಲಭ್ಯ ಬಂದ್ರು ಏನೋ ಯಾವುದನ್ನು ಅವ್ರವ್ರ ಮನೆಗೆ ಇಟ್ಕೊಂಡು ನೋಡ್ರಿ. ಈ ಥರ ಕಾಳು ಕೊಟ್ರೆ ಬುಳ್ಸತ್ತಿದ್ವು, ಈ ಥರ ಮಸಾಲೆ ಕೊಟ್ಟಾರ್ರಿ ಹಿಂದಿನ ಹಾಳೆ ಒಳಗೆ. ಮತ್ತು ಹೊಳ್ಳಿ ತತ್ತಿ ಹೊಡೆದಿದ್ದು ತತ್ತಿರಿ, ಇವ್ರು ಉಪ್ಪು ಇವು ಹುಳುಕ್ ಹತ್ತವ್ರಿ, ಕಾಳಿಗೆ ನುಸಿ ಬಂದಾವ್ರಿ. ಇಂತಿಂಥ ಕಾಳು ಕೊಟ್ಟಾರ ನೋಡ್ರಿ. ಇವತ್ತ ಕೊಟ್ಟಾರ. ಅಲ್ಲಿಂದ ಇಲ್ಲೇ ಬಂದೇನ್ರಿ ನಾ ಡೈರೆಕ್ಟ್ ಕಂಪ್ಲೀಟ್ ಮಾಡ್ಬೇಕಂತಂದು. ಪ್ರತಿ ತಿಂಗಳು ಇದತ್ತ ಮತ್ತೆ 2 ತಿಂಗಳು ಹಿಂಗೆ ಕೊಟ್ಟಿಲ್ರಿ. ಇದೇ ತಿಂಗಳು ಫಸ್ಟ್ ಟೈಮ್ ಕೊಟ್ಟಾರ. ಮತ್ತೆ ಕೇಳಿದ್ರಿ ಹಿಂಗೆ ಗೌರ್ಮೆಂಟಿಂದ ಇಂಥವು ಕೊಡ್ತಾರಪ್ಪ, ನಾವೇನು ಮಾಡ್ಬೇಕು? ಇಲ್ಲಿಟ್ರೆ ಪಾಕೆಟ್ ಹುಳ ಹತ್ತಾವ. ಮತ್ತೆ ಹೊಳ್ಳಿ ನೆಂಬರ್ಗಳು ಕೇಳಿದ್ರೆ ನಾವು ಎಕ್ಸ್ಚೇಂಜ್ ಮಾಡ ಅಂತ ಕೇಳೇವಿ. ಆದ್ರೂ ನಾವು ಇದೇ ಥರ ಕೊಡ್ತೀವಪ್ಪ ಅನ್ನೋ ಲೆಕ್ಕ ಕೊಟ್ಟಾರೆ. ಮತ್ತೆ ಹುಳ ಹತ್ತೇವೆ. ನಾಳೆ ಹೋಗಿ ಕೇಳಿದ್ರೆ ನಿಮ್ಮ ಮಕ್ಳಿಗೆ ಇದೇ ಥರ ಕೊಡ್ತೀರನ್ವ ಅಂತ ಕೇಳಿದ್ರೆ, ಇಲ್ಪ ನಾನು ತಪ್ಪಾಗೈತೆ, ನಮ್ಗೆ ಬಿಟ್ಬಿಡ್ರಿ ಒಂಥರ ಅಂತ ಕೇಳ್ತಾರೆ ರೀ. ಮತ್ತು ಇವ್ರು ಕೆಲಸಕ್ಕಿಟ್ಟು ಏನು ಗೌರ್ಮೆಂಟ್ ಸಂಬಳ ತೊಗೊಂಡು ಏನು ಮಾಡ್ತಾರೆ ಇವ್ರು? ಮತ್ತೆ